ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ರೇಣುಕಾ ಸ್ವಾಮಿ ಕೇಸ್ಗೆ ಈ ಆಲ್ರೆಡಿ ಕೋರ್ಟ್ ಒಂದು ದಿನನ ಫಿಕ್ಸ್ ಮಾಡಿದೆ. ಆ ದಿನವೇ ಸಿಗುತ್ತಾ ಟ್ವಿಸ್ಟ್? ಮಾಫಿ ಸಾಕ್ಷಿ ಹೇಳಿಕೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಇಂದು 59ನೇ CCH ನ್ಯಾಯಾಲಯದಲ್ಲಿ ಮಾಫಿ ಸಾಕ್ಷಿ ಅರ್ಜಿಗಳಿಗೆ ಸಂಬಂಧಿಸಿದಂತೆ ಮಹತ್ವದ ಬೆಳವಣಿಗೆ ನಿರೀಕ್ಷಿಸಲಾಗಿತ್ತು. ಪ್ರದೋಷ್ ಹಾಗೆ ವಿನಯ್ ಸಲ್ಲಿಸಿರುವಂತಹ ಅರ್ಜಿಗಳ ಕುರಿತು ವಿಚಾರಣೆ ನಡೆದು ಆದೇಶ ಹೊರಬೀಳುವ ಸಾಧ್ಯತೆ ಕೂಡ ಇತ್ತು. ಆದರೆ ವಿಚಾರಣೆಯನ್ನ ಆಲ್ರೆಡಿ ಆಗಸ್ಟ್ 24ಕ್ಕೆ ಮುಂದೂಡಲಾಗಿದೆ. ಪ್ರಕರಣದಲ್ಲಿ ಮತ್ತೊಂದು ಮಹತ್ವದ ದಿನಾಂಕ ಕೂಡ ನಿಗದಿಯಾಗಿದೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದಂತಹ ಪ್ರದೋಷ್ ಹಾಗೂ ವಿನಯ್ ಮಾಫಿ ಸಾಕ್ಷಿಯಾಗೋದಕ್ಕೆ ಸಲ್ಲಿಸಿರುವಂತಹ ಅರ್ಜಿಗಳ ವಿಚಾರಣೆ ನಡಿಬೇಕಾಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ 59ನೇ CCH ನ್ಯಾಯಾಲಯದ ವಿಚಾರಣೆಯತ್ತ ಎಲ್ಲರ ಗಮನ ನೆಟ್ಟಿತ್ತು. ಆದರೆ ಕೆಲವು ಕಾರಣಗಳಿಂದ ಮಾಫಿ ಸಾಕ್ಷಿ ಹೇಳಿಕೆ ಕುರಿತ ವಿಚಾರಣೆಯನ್ನ ನ್ಯಾಯಾಲಯ ಆಗಸ್ಟ್ 24ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರದೋಷ್ ಅವರು ಸಲ್ಲಿಸಿರುವಂತಹ ಮಾಫಿ ಸಾಕ್ಷಿ ಒಂದು ಅರ್ಜಿ ಇದೆ, ಈಗಾಗಲೇ ಸಾಕಷ್ಟು ಕುತೂಹಲ ಮೂಡಿಸಿದೆ. ಪ್ರಕರಣದ ತನಿಖೆ ಮತ್ತು ನ್ಯಾಯಾಲಯ ವಿಚಾರಣೆಯ ನಡುವೆ ಮಾಫಿ ಸಾಕ್ಷಿಯಾಗುವ ಅರ್ಜಿಯ ವಿಚಾರವು ಪ್ರಮುಖ ಹಂತ ತಲುಪಿದೆ. ಪ್ರದೋಷ್ ಜೊತೆಗೆ ಮತ್ತೊಬ್ಬ ಆರೋಪಿ ವಿನಯ್ ಕೂಡ ಮಾಫಿ ಸಾಕ್ಷಿಯಾಗೋದಕ್ಕೆ ಅರ್ಜಿಯನ್ನು ಸಲ್ಲಿಸಿರುವ ಹಿನ್ನೆಲೆಯಲ್ಲಿ ಎರಡೂ ಅರ್ಜಿಗಳ ಕುರಿತು ನ್ಯಾಯಾಲಯದ ನಿರ್ಧಾರ ಏನಾಗಲಿದೆ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ. 59ನೇ CCH ನ್ಯಾಯಾಲಯದಲ್ಲಿ ಮಾಫಿ ಸಾಕ್ಷಿ ಅರ್ಜಿಗಳಿಗೆ ಸಂಬಂಧಿಸಿದಂತೆ ಮಹತ್ವದ ಬೆಳವಣಿಗೆ ನಿರೀಕ್ಷಿಸಲಾಗಿತ್ತು. ಪ್ರದೋಷ್ ಮತ್ತು ವಿನಯ್ ಸಲ್ಲಿಸಿರುವಂತಹ ಅರ್ಜಿಗಳ ಕುರಿತು ವಿಚಾರಣೆ ನಡೆದು ಆದೇಶ ಹೊರಬೀಳುವ ಸಾಧ್ಯತೆ ಕೂಡ ಇತ್ತು. ಆದರೆ ವಿಚಾರಣೆಯನ್ನ ಇದೇ ತಿಂಗಳು ಆಗಸ್ಟ್ 24ಕ್ಕೆ ಮುಂದೂಡಲಾಗಿದೆ. ಪ್ರಕರಣದಲ್ಲಿ ಮತ್ತೊಂದು ಮಹತ್ವದ ದಿನಾಂಕ ಕೂಡ ನಿಗದಿಯಾಗಿದೆ. ವಿಚಾರಣೆಯಲ್ಲಿ ಜೈಲಿನಲ್ಲಿರುವ ನಟ ದರ್ಶನ್ ಸೇರಿದಂತೆ ಪ್ರಕರಣದ 5 ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಲಯದ ಮುಂದೆ ಹಾಜರಾಗಿದ್ರು ಅಂತ ಹೇಳಲಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಿಂದ VC ಮೂಲಕ ಅಂದ್ರೆ ವಿಡಿಯೋ ಕಾಲ್ ಮೂಲಕ ಆರೋಪಿಗಳನ್ನ ವಿಚಾರಣೆಗೆ ಹಾಜರುಪಡಿಸಲಾಯಿತು. ವಿಡಿಯೋ ಕಾನ್ಫರೆನ್ಸ್ ಸಂಪರ್ಕದ ವೇಳೆ ತಾಂತ್ರಿಕ ಅಂಶಗಳ ಬಗ್ಗೆಯೂ ಕೂಡ ನ್ಯಾಯಾಲಯ ಗಮನವನ್ನು ಹರಿಸಿದೆ. ಆಡಿಯೋ ಮತ್ತು ವಿಡಿಯೋ ಸ್ಪಷ್ಟವಾಗಿ ಕೇಳಿಸುತ್ತಿದೆಯೇ ಹಾಗೂ ಕಾಣಿಸುತ್ತಿದೆಯೇ ಎಂದು ನ್ಯಾಯಾಧೀಶರು ಪ್ರಶ್ನೆಯನ್ನು ಮಾಡಿದ್ದಾರೆ. ವಿಚಾರಣೆಯ ಸಂದರ್ಭದಲ್ಲಿ ಯಾವುದೇ ತಾಂತ್ರಿಕ ಸಮಸ್ಯೆ ಉಂಟಾಗದಂತೆ ವಿಡಿಯೋ ಕಾಲ್ ಸಂಪರ್ಕ ಕಲ್ಪಿಸುವಂತೆ ನ್ಯಾಯಾಲಯ ಸೂಚನೆಯನ್ನ ಕೂಡ ನೀಡಿದೆ. ಕೆಲವು ನಿಯಮಗಳು ಕಡ್ಡಾಯ ಅಂತಂತಂದ್ರೆ ಒಂದಷ್ಟು ರೂಲ್ಸ್ ಇರುತ್ತೆ ಅದರಲ್ಲಿ. ಈಗ ಕಾದ್ ನೋಡಬೇಕು, ದರ್ಶನ್ ಅವರಿಗೆ ಏನಾದರೂ ಈ ಮಾಫಿ ಸಾಕ್ಷಿಯಲ್ಲಿ ಆಲ್ರೆಡಿ ಏನು ಮಾಡಿದ್ವಿ, ಎಲ್ಲಿ ಹೋಗಿದ್ವಿ, ರೇಣುಕಾ ಸ್ವಾಮಿನ ಎಲ್ಲಿಂದ ಕರ್ಕೊಂಡು ಬಂದಿದ್ವಿ, ಎಲ್ಲ ವಿಚಾರಗಳನ್ನ ಈ ಪ್ರದೋಷ್ ಹೇಳಿದ್ದಾರೆ. ಮಾಫಿ ಸಾಕ್ಷಿ ಅಂದ್ರೆ ಅಷ್ಟು ಈಸಿ ಅಲ್ಲ. ಇವರು ಸಮ್ಟೈಮ್ಸ್ ಅನ್ಕೊಂಡಿರ್ಬೋದು ಮಾಫಿ ಸಾಕ್ಷಿಯಾಗಿ ಏನೆಲ್ಲ ನಡೀತು ಹೇಳ್ಬಿಟ್ರೆ ನಾವು ಅಲ್ಲಿಂದ ಬಚಾವ್ ಆಗ್ಬಿಡ್ತೀವಿ, ನಾವು ರಿಲೀಸ್ ಆಗ್ಬಿಡ್ತೀವಿ. ಆ ಥರ ಎಲ್ಲ ಇರಲ್ಲ. ಮಾಫಿ ಸಾಕ್ಷಿ ಅಂತಂದರೆ ಯಾವುದಾದ್ರೂ ಒಂದು ಕ್ರೈಮಲ್ಲಿ ಯಾರೆಲ್ಲ ಒಳಗಾಗಿರ್ತಾರೋ ಅವರಲ್ಲಿ ಯಾರಾದರೂ ಒಬ್ಬರು ನಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಯಾರು ಬೇಕಾದರೂ ಬರಬಹುದು. ಆದರೆ ಅದಿಷ್ಟು ಈಸಿ ಅಲ್ಲ. ಅವ್ರೇನಾದರೂ ಸುಳ್ಳು ಹೇಳ್ತಿದ್ರೆ ಅಥವಾ ಅವ್ರು ಮಾಡಿರೋ ತಪ್ಪನ್ನ ಬೇರೆ ಯಾರ ಮೇಲಾದ್ರು ಹೊರ್ಸಕ್ಕೆ ಟ್ರೈ ಮಾಡ್ತಿದ್ರೆ ಅದರಿಂದ ಅವರಿಗೂ ಕೂಡ ಕಟ್ಟಿಟ್ಟ ಬುತ್ತಿ ಸಂಕಷ್ಟ ಅಂತಲೇ ಹೇಳಬಹುದು. ಅವ್ರಿಗೆ ಇರೋ ಶಿಕ್ಷೆ ಡಬಲ್ ಆಗಿಬಿಡುತ್ತೆ. ಸೊ ಹಾಗಾಗಿ ಮಾಫಿ ಸಾಕ್ಷಿ ಆಗೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಾಗಿತ್ತು. ಈಗ ಅವರೊಂದಷ್ಟು ಕೊಟ್ಟಿದ್ದಾರೆ ಹೇಳಿಕೆಗಳನ್ನ, ಹಿಂಗಾಗಿತ್ತು ಹಂಗಾಗಿತ್ತು ಅಲ್ಲಿ ಅದು ಇದು ಅಂತ ಹೇಳ್ಬಿಟ್ಟು. ಬಟ್ ಆದರೆ ಕಾದು ನೋಡ್ಬೇಕು ಇದೆಲ್ಲ ಏನಾಗುತ್ತೆ, ಎಲ್ಲಿವರೆಗೂ ಹೋಗುತ್ತೆ ಅಂತ. ಬಟ್ ಆದರೆ ಮಾಫಿ ಸಾಕ್ಷಿಲಿ ಹೇಳಿರೋದು ಏನಾದರೂ ಸತ್ಯ ಅಂತ ಏನಾದರೂ ಸಾಬೀತಾದರೆ ಅದು ಕೂಡ ಕ್ರಾಸ್ ಆಗಿ ನಡೆಯುತ್ತೆ, ಅದು ಕೂಡ ವೆರಿಫಿಕೇಶನ್ ಆಗುತ್ತೆ. ಆದರೆ ಅಕಸ್ಮಾತ್ ಏನಾದರೂ ದರ್ಶನ್ ಅವರು ಇದನ್ನು ಮಾಡಿದ್ದಾರೆ ಅಥವಾ ಇದೇನಾದರೂ ಆಗಿದೆ ಅಂತ ಏನಾದರೂ ಆದರೆ ಅಕಸ್ಮಾತ್ ಆಗಿ ದರ್ಶನ್ ಅವರು ಜೈಲಿಂದ ಹೊರಗಡೆ ಬರೋಂಗೇ ಇಲ್ಲ. ಈಗಲೇ 1 ವರ್ಷ ಬೇಲಿಗೆ ಅಪ್ಲೈ ಮಾಡೋಂಗಿಲ್ಲ ಅಂತ ಆಲ್ರೆಡಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಆಯಿತಾ? ಈಗ ನಾರ್ಮಲ್ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟು ಮತ್ತು ಇನ್ಯಾವ ಕೋರ್ಟಿಗೆ ಹೋಗಾಗುತ್ತೆ. ಸುಪ್ರೀಂ ಕೋರ್ಟಿಂದ ವಾಪಸ್ ಬಂದಾಗಿದೆ, ರಿಜೆಕ್ಟ್ ಆಗಿದೆ. ಇನ್ನು 1 ವರ್ಷದ ಕಾಲ ದರ್ಶನ್ ಅವರು ಯಾವುದೇ ಕಾರಣಕ್ಕೂ ಜೈಲಿಂದ ಹೊರಗಡೆ ಬರೋಂಗಿಲ್ಲ, ಅಂದರೆ ಬೇಲ್ ಮೇಲೆ ಹೊರಗಡೆ ಬರೋಂಗಿಲ್ಲ ಅಂತ ಆಗಿದೆ. 1 ವರ್ಷ ನೀವು ಹಬ್ಬನಾರು ಮಾಡ್ಕೊಳ್ಳಿ, ಹರಿದಿನಾರು ಮಾಡ್ಕೊಳ್ಳಿ, ಎಲ್ಲ ಜೈಲೊಳಗಡೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಆದರೆ ಅಕಸ್ಮಾತ್ ಏನಾದರೂ ಮಾಡಿರುವಂತಹ ತಪ್ಪುಗಳು ಈ ಮಾಫಿ ಸಾಕ್ಷಿಯಿಂದ ಏನಾದರೂ ಸಮಸ್ಯೆ ಆದರೆ ದರ್ಶನ್ ಅವರು ಬೇಲ್ ಮೇಲೆ ಹೊರಗಡೆನೂ ಬರೋಕ್ಕಾಗಲ್ಲ, ಜೈಲಿಂದ ಹೊರಗಡೆ ಬರೋದಕ್ಕೂ ಆಗೋದಿಲ್ಲ. ಭಾಳ ಕಷ್ಟ ಎದುರಾಗುತ್ತೆ. ಪಾಪ ದರ್ಶನ್ ಅವ್ರನ್ನ ಹೊರಗಡೆ ತರಬೇಕು ಅಂತ ಅಭಿಮಾನಿಗಳು, ದರ್ಶನ್ ಅವರ ಹೆಂಡತಿ ವಿಜಯಲಕ್ಷ್ಮಿ, ಮಗ ಧನ್ವೀರ್ ಎಲ್ಲರೂ ಕೂಡ ಹೋರಾಡ್ತಿದ್ದಾರೆ. ಬಟ್ ಕಾದು ನೋಡ್ಬೇಕು ಈ ಮಾಫಿ ಸಾಕ್ಷಿಯಿಂದ ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಅಂತ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.